ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೋಡಿ ನಾನು ವೆಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂತಂದರೆ ಪ್ರಾಡಕ್ಟ್ ಎಲ್ಲ ನೀಟಾಗಿ ಚೆನ್ನಾಗಿ ಲೈಕ್ ವೆಟ್ ಮಾಡಿಕೊಂಡ್ರೆ ನೀಟಾಗಿ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅಂತ. ನನ್ನ ಹತ್ರ ಒಂದು ಕನ್ಸೀಲರು ಮತ್ತು ಕಂಟೂರ್ ಮತ್ತು ಕರೆಕ್ಟರ್ ಎಲ್ಲ ಒಂದೇ ಇದರಲ್ಲಿ ಒಂದು ಪ್ಯಾಲೆಟ್ ಬಂದಿದೆ. ಅದನ್ನು ಪರ್ಚೇಸ್ ಮಾಡಿದ್ದೆ. ಪ್ರೊಫೆಷ್ನಲ್ಗೆ ಯೂಸ್ ಮಾಡೋದು. ಅದಕ್ಕೋಸ್ಕರ ನಮಗೆ ಸ್ಕಿನ್ನಿ ಫೇಸ್ ಮಾಡಬೇಕು. ನೀವು ನೋಡಿರ್ತಾರೆ ವೀಡಿಯೋಸ್ನ. ನಮಗೆ ಸ್ಕಿನ್ನಿ ಫೇಸ್ ಬೇಕು ಅಂತಂದರೆ, ಅಂದರೆ ನಮ್ಮ ಫೇಸು ಚಿಕ್ಕದಾಗಿ ಕಾಣಿಸ್ಬೇಕು ಅಂತಂದರೆ ಈ ಆ್ಯಕ್ನ ಟ್ರೈ ಮಾಡಿದ್ರೆ ನಮಗೆ ನಮ್ಮ ಚೀಕ್ಸು ಮತ್ತು ನಮ್ಮ ಗಲ್ಲ ಬರುತ್ತಲ್ಲ ಅದೆಲ್ಲ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಮತ್ತು ನಮ್ಮ ಟೆಂಪಲ್ ಏರಿಯಾ ಮತ್ತು ನಮ್ಮ ಫೋರ್ ಹೆಡ್ಡು ಎಲ್ಲನೂ ಕೂಡ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಮತ್ತು ನಮ್ಮ ನೋಸೂ ಕೂಡ ಶಾರ್ಪಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ನೋಡಿ ಅದು ವೆಟ್ ಮಾಡ್ಕೊಂಡಿರೋದು ಇದಕ್ಕೋಸ್ಕರ. ಈ ಕಾಂಟೋರ್ ಅಷ್ಟೊಂದು ನಿಮಗೆ ಕ್ಲಿಯರಾಗಿ ಕಾಣಿಸಲ್ಲ. ಈ ಥರ ಯೂಸ್ ಮಾಡಿಕೊಂಡು ಲೈಕ್ ನೋಸ್ ಹತ್ರ ನಾವು ಲೈಕ್ ಐಬ್ರೋಯಿಂದ ಇನ್ನೂ ಮೇಲೆಯಿಂದನೇ ಹಾಕ್ಕೋಬೇಕು. ನಾನು ಸ್ವಲ್ಪ ಕೆಳಗಿಂದ ಹಾಕ್ಕೊಂಡಿದ್ದೀನಿ. ಆವಾಗ ನಿಮ್ಮ ಐಸು ಏನಾಗುತ್ತೆ ಅಂತಂದರೆ ಶಾರ್ಪಾಗಿ ಕಾಣಿಸುತ್ತೆ. ಈ ಕಾಂಟೋರ್ ಅಪ್ಲೈ ಮಾಡಿರೋದು ನಾನು. ಆ್ಯಕ್ಚುಲಿ ನನ್ನ ಹತ್ರ ವೆಟ್ ವೈಪ್ಸ್ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಇದು ಮಾಡಿದ್ದು. ಸೊ ಈಗ ನಾನು ಕನ್ಸೀಲರ್ ಹಾಕ್ತಾಯಿದ್ದೀನಿ. ನೋಡಿ, ಕನ್ಸೀಲರು ಕೂಡ ಅದ್ರ ಕೆಳಗಡೆನೇ ಬರಬೇಕು. ಫಸ್ಟ್ ಒಂದು ಬಂದು ನಿಮ್ಮ ಲಿಪ್ ಏರಿಯಾಕ್ಕೆ ಕನೆಕ್ಟ್ ಆಗಬೇಕು. ಇನ್ನೊಂದು ಬಂದು ನಿಮ್ಮ ಗಲ್ಲ ಬರುತ್ತಲ್ಲ ಚಿನ್ನು, ಅಲ್ಲಿಗೆ ಕನೆಕ್ಟ್ ಆಗಬೇಕು. ಇದು ನೋಡಿ, ಇದು ಮಧ್ಯ ಈ ಥರ ಅಪ್ಲೈ ಮಾಡ್ತಾಯಿದ್ದೀನಿ. ಮತ್ತು ಈ ಐಸ್ ಹತ್ರ ಲೈಕ್ ಟ್ರಯಾಂಗಲ್ ಶೇಪಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕು. ಆವಾಗ ನಿಮಗೆ ಸ್ಕಿನ್ನಿ ಫೇಸ್ ಸಿಗುತ್ತೆ. ಈ ಥರ ಹಾಕ್ಕೊಂಡು ನಾನು ಅದನ್ನು ಕೂಡ ವೆಟ್ ಮಾಡ್ಕೊಳ್ತೀನಿ. ನೀವು ಯಾವುದೇ ಅದು ಬ್ಲೆಂಡರ್ ಬಳಸ್ಬೇಕಾದ್ರೆ ಸ್ವಲ್ಪ ವೆಟ್ಟಾಗಿರಬೇಕು. ಅಂದರೆ ವೆಟ್ ಅಂತಲೇ ಫುಲ್ಲಲ್ಲ, ಸ್ವಲ್ಪ ವೆಟ್ಟಾಗಿದ್ರೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಪ್ರಾಡಕ್ಟ್ಸ್ ಎಲ್ಲ. ಫಸ್ಟು ಕನ್ಸೀಲರ್ನ ಬ್ಲೆಂಡ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನನಗೆ ಮಾರ್ಕ್ಸ್ ಎಲ್ಲ ಇರೋದ್ರಿಂದ ಆ ಥರ ಕಾಣಿಸುತ್ತೆ. ಬಟ್ ಕ್ಲಿಯರ್ ಸ್ಕಿನ್ ಇರೋರಿಗೆ ಇದು ತುಂಬ ಸ್ಕಿನ್ನಿ ಫೇಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಟ್ರಿಕ್ಕು ಇದು ಮಾಡುತ್ತೆ. ಇನ್ ಕೇಸ್ ನಿಮಗೆ ತುಂಬ ಕೆನ್ನೆ ಚೀಕ್ಸು ದಪ್ಪ ಕಾಣಿಸ್ಬೇಕು ಅಂತಂದರೆ ನೀವು ಸಿ ಶೇಪಲ್ಲಿ ತೊಗೋಬೇಕು. ಲೈಕ್ ಫಸ್ಟು ಇಯರ್ ಇದು ಇರುತ್ತಲ್ಲ, ಅಲ್ಲಿಂದ ಲೈಕ್ ಸ್ಪೆಕ್ಟ್ರಮ್ ಬರುತ್ತಲ್ಲ, ಬುಗ್ಡಿ ಎಲ್ಲ ಹಾಕೋತಾರಲ್ಲ, ಆ ಏರಿಯಾ ಫಸ್ಟ್ ಇಯರ್ ಬಿಗಿನಿಂಗಿಂದ ಲೈಕ್ ಲಿಪ್ ಏರಿಯಾ, ಲಿಪ್ ಎಂಡ್ ಇರುತ್ತಲ್ಲ ಅದು ಅಲ್ಲಿವರೆಗೂ ನೀವು ಲೈನ್ ಹಾಕೋಬೇಕು ಸಿ ಶೇಪಲ್ಲಿ. ಸೊ ಅದೆಲ್ಲ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ಈಗ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಆ್ಯಕ್ಚುಲಿ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಸ್ವಲ್ಪ ಇಟ್ ಟೇಕ್ ಟೈಮ್ಸ್ ಅಂತಲೇ ಹೇಳ್ಬೋದು. ನಿಮಗೆ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಬಿಫೋರು ನನ್ನ ಫೇಸು ಅಷ್ಟು ಶೇಪ್ ಇರಲಿಲ್ಲ, ಬಟ್ ಈಗ ಸ್ಕಿನ್ನಿ ಅಂದರೆ ಕೆನ್ನೆ ಎಲ್ಲ ಸ್ವಲ್ಪ ಚಬ್ಬಿಯಾಗಿ ಕಾಣಿಸಲ್ಲ, ಸ್ಕಿನ್ನಿಯಾಗಿ ಕಾಣಿಸುತ್ತೆ. ತುಂಬ ಚಿಕ್ಕದಾಗಿ ಕಾಣಿಸೋದಕ್ಕೆ ಈ ಟ್ರಿಕ್ನ ನೀವು ಟ್ರೈ ಮಾಡ್ಬೋದು. ಬಟ್ ಇನ್ನೊಂದು ಸ್ವಲ್ಪನೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ನಿಮಗೆ ಒಂದು ಅಂದರೆ ನಿಮ್ಮ ಫೇಸ್ಗೆ ಒಂದು ಲುಕ್ ಕೊಡೋದಕ್ಕೆ ಕಾಂಟೋರ್ ಅಂತ ತುಂಬ ಹೆಲ್ಪ್ ಮಾಡುತ್ತೆ. ಲೈಕ್ ನಿಮ್ಮ ಶೇಪ್ಸ್ ಮತ್ತು ನಿಮ್ಮ ಫೀಚರ್ಸ್, ನಿಮ್ಮ ಫೇಸ್ ಫೀಚರ್ಸ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ.